ದೇಹ ತೂಕ ಇಳಿಸಕ್ಕೆ, ಹೊಟ್ಟೆ ಬೊಜ್ಜನ್ನ ಕರಗಿಸಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಏನ್ ತಿಂತೀವಿ ಅನ್ನೋದ್ರ ಜೊತೆಗೆ ಎಷ್ಟು ಹೊತ್ತಿಗೆ ತಿಂತೀವಿ, ಎಷ್ಟು ಸಲ ತಿಂತೀವಿ ಅನ್ನೋದು ಬಹಳ ಮುಖ್ಯ. ಅದು ಹೇಗೆ? ನಾವೇನೇನ್ ತಪ್ಪುಗಳನ್ನ ಮಾಡ್ತಾ ಇದೀವಿ? ಬೆಳಿಗ್ಗೆ ಎದ್ದು ಎಷ್ಟೊತ್ತಿನ ನಂತರ ನಾವು ತಿಂಡಿ ತಿಂದು ಮುಗಿಸಿರ್ಬೇಕು? ಮಧ್ಯಾಹ್ನ ಊಟ ಎಷ್ಟೊತ್ತಿಗೆ ಮಾಡಬೇಕು? ರಾತ್ರಿ ಊಟ ಮಲ್ಕೊಳ್ಳೋಕ್ಕಿಂತ ಎಷ್ಟೊತ್ತಿನ ಮುಂಚೆ ಮಾಡಬೇಕು? ಹಲವಾರು ಪ್ರಶ್ನೆಗಳಿಗೆ ನಮ್ಗೆ ಸರಿಯಾದ ಉತ್ತರ ಗೊತ್ತಿಲ್ಲ. ಹಲವಾರು ತಪ್ಪು ಕಲ್ಪನೆಗಳು ಕೂಡ ಇದೆ. ವೈಜ್ಞಾನಿಕ ಕಾರಣ ಏನು? ಸರಿಯಾದ ಸಮಯದಲ್ಲಿ ಆಹಾರ ತಗೊಳ್ಳೋದ್ರಿಂದ ಹೇಗೆ ನಮ್ಮ ದೇಹ ತೂಕ ಇಳಿಸಬಹುದು, ಅದಕ್ಕೆ ಸಹಾಯಕ ಆಗುತ್ತೆ. ಈ ಎಲ್ಲ ವಿಷಯಗಳನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಸರಿಯಾದ ಸಮಯದಲ್ಲಿ ಆಹಾರ ತಗೊಳ್ಳೋದ್ರಿಂದ ನಮ್ಮ ದೇಹದ ಮೆಟಬಾಲಿಸಮ್, ಅಂದ್ರೆ ನಾವು ತಿಂದಿರುವಂತಹ ಆಹಾರ ಶಕ್ತಿಯಾಗಿ ಮಾರ್ಪಾಡಾಗುವಂತಹ ಕ್ರಿಯೆ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ಗಳ ಲೆವೆಲ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಜೊತೆಗೆ ನಾವು ತಿಂದಿರುವಂತಹ ಆಹಾರ ಅದು ಸರಿಯಾದ ರೀತಿಯಲ್ಲಿ ಡೈಜೆಸ್ಟ್ ಆಗಿ, ಅಂದ್ರೆ ಪಚನ ಕ್ರಿಯೆ ಚೆನ್ನಾಗಾಗಿ ಅದರಲ್ಲಿರುವಂತಹ ಪೋಷಕಾಂಶಗಳು ದೇಹ ಹೀರ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಜೊತೆಗೆ ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣ, ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಆಗುತ್ತೆ. ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಕಾರಣದಿಂದ ಸರಿಯಾದ ಸಮಯದಲ್ಲಿ ಆಹಾರ ತಗೊಳ್ಳೋದ್ರಿಂದ ಮುಂದೆ ನಮ್ಮ ಜೀವನದಲ್ಲಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬರುವಂತಹ ಸಾಧ್ಯತೆ ಕೂಡ ನಾವು ಕಡಿಮೆ ಮಾಡ್ಕೋಬಹುದು. ಅದರ ಜೊತೆಗೆ ಈಗಾಗಲೇ ನಮ್ಮ ದೇಹದಲ್ಲಿ ಹೊಟ್ಟೆ ಬೊಜ್ಜಲ್ಲಿ ಶೇಖರಣೆ ಆಗಿರುವಂತಹ ಫ್ಯಾಟ್ ಅನ್ನ ಕರಗಿಸ್ಲಿಕ್ಕೆ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಎಲ್ಲ ಕ್ರಿಯೆಗಳು ಆಕ್ಟಿವೇಟ್ ಆಗುತ್ತೆ, ಅದು ಪೂರಕ ಆಗುತ್ತೆ. ಅದೇ ಕಾರಣದಿಂದ ನಾವು ಸರಿಯಾದ ಸಮಯದಲ್ಲಿ ಆಹಾರವನ್ನ ತಗೋಬೇಕು. ನಮ್ಮ ದೇಹಕ್ಕೆ ಹೇಗೆ ಗೊತ್ತಾಗುತ್ತೆ, ಇವಾಗ ಬೆಳಗಾಯ್ತು, ಇವಾಗ ಸಂಜೆ ಆಯ್ತು, ಈಗ ನಾನು ಊಟ ಮಾಡೋ ಸಮಯ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ದೇವರು ನಮಗೆ ದೇಹದ ಒಳಗಡೆನೆ ಒಂದು ಗಡಿಯಾರ ಕೊಟ್ಬಿಟ್ಟಿದ್ದಾನೆ. ಅದು 24 ಗಂಟೆಗಳ ಗಡಿಯಾರ. ಇದನ್ನ ನಾವು ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತೀವಿ. ಈ 24 ಗಂಟೆಗಳ ಗಡಿಯಾರದಲ್ಲಿ ಕೆಲವೊಂದಿಷ್ಟು ಹಾರ್ಮೋನ್ಗಳು ಬೆಳಿಗ್ಗೆ ಹೆಚ್ಚಾಗ್ತಾ ಹೋಗುತ್ತೆ, ಸಂಜೆ ಹೊತ್ತು ಕೆಲವೊಂದು ಹಾರ್ಮೋನ್ಗಳು ಜಾಸ್ತಿ ಆಗುತ್ತೆ. ಇದು ನಮಗೆ ಸರಿಯಾದ ಸಿಗ್ನಲ್ಗಳನ್ನು ಕೊಡೋದ್ರಿಂದ ನಮ್ಮ ದೇಹ ಚೆನ್ನಾಗಿ ಕರೆಕ್ಟ್ ಆಗಿ ಎಲ್ಲಾ ಸಿಸ್ಟಮ್ಗಳು ಆಕ್ಟಿವೇಟ್ ಆಗುತ್ತೆ, ಡಿಆಕ್ಟಿವೇಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಎಲ್ಲಾ ಫಿಸಿಯಾಲಜಿಕಲ್ ಪ್ರೊಸೆಸಸ್, ಎಲ್ಲಾ ಕ್ರಿಯೆಗಳು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕ್ರಿಯೆಗಳನ್ನು ನಡಿಬೇಕಾದ್ರೆ ಮುಖ್ಯವಾಗಿ 4 ಹಾರ್ಮೋನ್ಗಳು ಬೇಕು. ಮೊದಲನೇದು ಮೆಲಟೋನಿನ್. ಇದು ಸ್ಲೀಪ್ ಹಾರ್ಮೋನ್ ಅಂತ ಹೇಳ್ತೀವಿ. ಸಂಜೆ ಆಗ್ತಿದ್ದಂಗೆ ನನ್ನ ದೇಹಕ್ಕೆ ಇದು ರೆಸ್ಟ್ ತಗೊಳ್ಳೋ ಸಮಯ ಅಂತಂದ ತಕ್ಷಣ ಸಂಜೆ ಈ ಮೆಲಟೋನಿನ್ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ದೇಹಕ್ಕೆ ಇಡೀ ದಿನ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬೇಕು ಅಂತ ಕಾರ್ಟಿಸೋಲ್, ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ನಮ್ಮ ಮೆಟಬಾಲಿಸಮ್ ಪೀಕ್ ಅಲ್ಲಿ ಇರುತ್ತೆ. ಅದೇ ರೀತಿ ನನಗೆ ಈಗ ಹಶ್ವಾಯ್ತು ಅಂತ ಸಿಗ್ನಲ್ ಕೊಡೋದು ಗ್ರೆಲಿನ್ ಅಂತ ಹಾರ್ಮೋನ್. ಹೊಟ್ಟೆ ತುಂಬ್ತು ಅಂತ ಹೇಳೋದು ಲೆಪ್ಟಿನ್ ಅನ್ನೋಂಥ ಹಾರ್ಮೋನ್. ಈ ಹಾರ್ಮೋನ್ಗಳಲ್ಲಿ ಸರಿಯಾದ ತಾಳಮೇಳ ಇದ್ರೆ, ಅಂದ್ರೆ ಸರಿಯಾದ ರೀತಿಯಲ್ಲಿ ಸಮತೋಲನ ಇದ್ರೆ ನಮ್ಮ ದೇಹ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಸರಿಯಾದ ರೀತಿಯಲ್ಲಿ ನಮ್ಮ ದೇಹ ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಏನಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ನಾವು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡಲಿಲ್ಲ ಅಂದ ತಕ್ಷಣ ಲೆಪ್ಟಿನ್, ಗ್ರೆಲಿನ್ ಈ ಹಾರ್ಮೋನ್ಗಳು ಏರುಪೇರು ಆದ ತಕ್ಷಣ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವಂತದ್ದು, ಹೆಚ್ಚು ಕ್ಯಾಲರಿ ಇರುವಂತಹ ಆಹಾರವನ್ನು ತಿನ್ಬೇಕು, ಸಕ್ಕರೆ ಇರುವಂತಹ ಆಹಾರವನ್ನು ತಿನ್ಬೇಕು ಅಂತ ದೇಹಕ್ಕೆ ಸಿಗ್ನಲ್ ಹೋಗುತ್ತೆ. ಅವಾಗ ನಮ್ಮ ದೇಹ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಕಾರಣದಿಂದ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡೋದ್ರಿಂದ ನಾವು ಹೇಗೆ ದೇಹ ತೂಕವನ್ನು ಇಳಿಸಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನ ನೀವು ನೋಡ್ಬೋದು, ಅದರಲ್ಲಿ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ. ಅದೇ ಜೊತೆಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ, ಒಂದ್ಸಲ ಬೇಗ ಊಟ ಮಾಡೋದು, ಒಂದ್ಸಲ ಲೇಟ್ ಆಗಿ ಊಟ ಮಾಡೋದು, ಈ ರೀತಿ ಏರುಪೇರು ಆಗ್ತಾ ಇದ್ರೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ಲ. ಅವಾಗೂ ಕೂಡ ನಾವು ಹೆಚ್ಚು ಆಹಾರವನ್ನು ತಗೋತೀವಿ. ಎಷ್ಟೊತ್ತಿಗೆ ನಾವು ನಿಲ್ಲಿಸ್ಬೇಕು, ಎಷ್ಟು ನಾನು ತಿಂತಾ ಇದ್ದೀನಿ ಅನ್ನುವಂತಹ ಕಂಟ್ರೋಲ್ ದೇಹಕ್ಕೆ ತಪ್ಪ ಹೋಗ್ಬಿಡುತ್ತೆ. ಅದರ ಜೊತೆಗೆ ರಾತ್ರಿ ಆದ್ರೂ ಕೂಡ ನಾವು ಆರ್ಟಿಫಿಷಿಯಲ್ ಲೈಟ್ ಅಲ್ಲಿ ಇರ್ತೀವಿ. ಎಲ್ಲರೂ ಮೊಬೈಲ್ ಅಲ್ಲಿ ಅಥವಾ ಟಿವಿ ನೋಡ್ತಾ ಇರ್ತೀವಿ, ಕಂಪ್ಯೂಟರ್ ನೋಡ್ತಾ ಇರ್ತೀವಿ, ಎಷ್ಟೊತ್ತಿಗೋ ಮಲ್ಕೋತಾ ಇರ್ತೀವಿ. ಆರ್ಟಿಫಿಷಿಯಲ್ ಲೈಟ್ ಅನ್ನ ನಾವು ಸಂಜೆ ಆದ ನಂತರನೂ ಉಪಯೋಗಿಸೋದ್ರಿಂದ ನಮ್ಮ ಮೆಲಟೋನಿನ್ ಅದರಲ್ಲಿ ಏರುಪೇರಾಗಿ ನಾವು ತಿನ್ನುವಂತಹ ಆಹಾರ ಹೆಚ್ಚಾಗ್ತಾ ಹೋಗ್ಬೋದು, ಅಥವಾ ಅದು ಸರಿಯಾದ ರೀತಿಯಲ್ಲಿ ಮೆಟಬಲೈಸ್ ಆಗದೆ ನಮ್ಮ ದೇಹದಲ್ಲಿ ಶಕ್ತಿಯಾಗಿ ಕನ್ವರ್ಟ್ ಆಗದೆ ಅದು ಬೊಜ್ಜಾಗಿ ಶೇಖರಣೆ ಆಗ್ತಾ ಹೋಗ್ಬಿಡ್ಬೋದು. ಅದೇ ಕಾರಣದಿಂದ ನಾವು ಎಷ್ಟೊತ್ತಿಗೆ ತಿಂತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಈಗ ನಾವು ದಿನಚರಿಯಲ್ಲಿ ಎಷ್ಟೊತ್ತಿಗೆ ಆಹಾರ ತಗೋಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಎದ್ದು 1 ರಿಂದ 2 ಗಂಟೆ ಒಳಗಡೆ ತಿಂಡಿ ತಿಂದು ಮುಗ್ದಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಅಂದ್ರೆ 6 ಗಂಟೆಗೆ ಎದ್ರೆ ಒಂದು 8 ಗಂಟೆ ಅಷ್ಟೊತ್ತಿಗೆ ತಿಂಡಿ ತಿಂದು ಮುಗ್ದಿರಬೇಕು. ಬೆಳಿಗ್ಗೆ ತಿಂಡಿಗೂ ಮಧ್ಯಾಹ್ನ ಊಟಕ್ಕೂ ಒಂದು 4 ರಿಂದ 5 ಗಂಟೆ ಗ್ಯಾಪ್ ಬೇಕು. ಅಂದ್ರೆ ಮಧ್ಯಾಹ್ನ 1 ರಿಂದ 1:30, 2 ಗಂಟೆ ಒಳಗಡೆ ಆ ಊಟ ಮುಗ್ದಿದ್ರೆ ಒಳ್ಳೇದು.
ರಾತ್ರಿ ಊಟ ಅಂತ ನಾವೇನ್ ಹೇಳ್ತೀವಿ ಅದು ಸೂರ್ಯಾಸ್ತ ಆಗೋದ್ರ ಒಳಗಡೆ, ಅಂದ್ರೆ ಸಾಮಾನ್ಯ 6:30-7 ಗಂಟೆ ಒಳಗಡೆ ಮುಗ್ದಿದ್ರೆ ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿ ಪಚನ ಕ್ರಿಯೆ ಆಗುತ್ತೆ, ನಮ್ಮ ಎಲ್ಲಾ ಹಾರ್ಮೋನ್ಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ದೇಹ ರಚನೆನೇ ಆ ರೀತಿಯಾಗಿರುವಂತದ್ದು. ಮುಂಚೆ ಕರೆಂಟ್ ಎಲ್ಲ ಇಲ್ಲದೆ ಇದ್ದಾಗ, ನಾವು ಕಾಡಲ್ಲಿ ಇರ್ತಾ ಇದ್ದಾಗ ಸಂಜೆ ಆಗ್ತಿದ್ದಾಗೆ ನಮ್ಮ ದೇಹ ಸ್ವಿಚ್ ಆಫ್ ಆಗ್ಬಿಡ್ತಿತ್ತು, ಮಲ್ಕೊಳ್ಳಿಕ್ಕೆ, ರೆಸ್ಟ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ರು. ಅದೇ ಕಾರಣದಿಂದ ನಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ಗಳು ಸರಿಯಾಗಿ ಕೆಲಸ ಮಾಡಬೇಕು, ಬೊಜ್ಜನ್ನ ಕರಗಿಸ್ಬೇಕು ಅಂತಂದ್ರೆ ಈ ಕ್ಲಾಕಿಗೆ ನಾವು ನಮ್ಮ ದೇಹವನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಬಹಳ ಉಪಯೋಗ ಆಗುತ್ತೆ. ಇಡೀ ದಿನದ ಎಷ್ಟು ಕ್ಯಾಲರಿಗಳು ನಾವು ತಿನ್ಬೇಕು ಅಂತಿದೆಯೋ ಅದನ್ನ ನಾವು ಹಂಚಾಕಿದ್ರೆ ಬೆಳಿಗ್ಗೆ ತಿಂಡಿಯಿಂದ ಒಂದು 25% ಕ್ಯಾಲರಿ ಬರಬೇಕು, ಮಧ್ಯಾಹ್ನ ಊಟದಿಂದ 50% ಕ್ಯಾಲರಿ ಬಂದಿರಬೇಕು, ನಾವು ಸಂಜೆ ಹೊತ್ತಿಗೆ ಅಥವಾ ರಾತ್ರಿ ಲೈಟ್ ಆಗಿ ಆಹಾರ ತಗೊಳ್ಳೋದ್ರಿಂದ 15% ಕ್ಯಾಲರಿಗಳು ರಾತ್ರಿ ಊಟದಿಂದ ಬರಬೇಕು, ಉಳಿದ ಹಾಗೆ 10% ಸ್ನಾಕ್ಸ್ ಗಳಿಂದ, ಮಧ್ಯದಲ್ಲಿ ತಿನ್ನುವಂತ ಸ್ನಾಕ್ಸ್ ಗಳಿಂದ ಬರಬಹುದು ಅಂತ ಹೇಳ್ತೀವಿ. ಮುಂಚೆ ಒಂದು ನಾಣ್ಣುಡಿ ಇತ್ತು, ಈಟ್ ಬ್ರೇಕ್ಫಾಸ್ಟ್ ಲೈಕ್ ಅ ಕಿಂಗ್, ಲಂಚ್ ಲೈಕ್ ಅ ಕಾಮನರ್ ಅಂಡ್ ಡಿನ್ನರ್ ಲೈಕ್ ಅ ಪಾಪರ್ ಅಂತ. ಅಂದ್ರೆ ಬೆಳಿಗ್ಗೆ ತಿಂಡಿ ಒಬ್ಬ ರಾಜನಷ್ಟು ಜೋರಾಗಿ ತಿನ್ನು, ಮಧ್ಯಾಹ್ನ ಊಟ ಸಾಮಾನ್ಯ ವ್ಯಕ್ತಿ ಹಾಕಿ ತಿನ್ನು, ರಾತ್ರಿ ಊಟ ಒಬ್ಬ ಭಿಕ್ಷುಕನಷ್ಟು ಕಡಿಮೆ ತಿನ್ನು ಅಂತ. ಇದು ಸಂಪೂರ್ಣವಾಗಿ ಸರಿಯಲ್ಲ ಅಂತ ಈಗಿನ ಕಾಲದಲ್ಲಿ ವೈಜ್ಞಾನಿಕ ಸಂಶೋಧನೆಗಳು ನಮ್ಗೆ ಹೇಳುತ್ತೆ. ಅಂದ್ರೆ ಬೆಳಿಗ್ಗೆ ಸರಿಯಾಗಿ ತಿನ್ಬೇಕು, ಯಾಕಂದ್ರೆ ನಾವು ರಾತ್ರಿ ಇಡೀ ನಾವು ಉಪವಾಸ ಮಾಡಿಕೊಂಡು ಬೆಳಿಗ್ಗೆ ತಿನ್ನುವಂತಹದ್ದು ನಮ್ಮ ಮೆಟಬಾಲಿಸಮ್ಗೆ ಚಾಲನೆ ಕೊಡುವಂತ ಆಹಾರ ಆಗಿರುತ್ತೆ. ಆದ್ರೆ ಅದೇ ಎಲ್ಲಕ್ಕಿಂತ ಮುಖ್ಯವಾದಂತಹ ಆಹಾರ ಅಲ್ಲ. ಮಧ್ಯಾಹ್ನದ ಸಮಯದಲ್ಲಿ ನಮ್ಮ ಮೆಟಬಾಲಿಸಮ್ ಪೀಕ್ ಆಗೋದ್ರಿಂದ ಆ ಸಮಯದಲ್ಲಿ ನಾವು ಸರಿಯಾಗಿ ಆಹಾರ ತಗೋಬೇಕು. ಮಧ್ಯಾಹ್ನದ ಊಟ ಎಲ್ಲಕ್ಕಿಂತ ಮುಖ್ಯ ಅಂತ. ರಾತ್ರಿ ಹೊತ್ತಿಗೆ, ಸಂಜೆ ಹೊತ್ತಿಗೆ ನಾವು ಲೈಟ್ ಆಗಿ ತಗೋಬೇಕು. ಜೊತೆಗೆ ನಾವು ಸ್ನ್ಯಾಕ್ಗಳು ತಗೊಳ್ಳೋದು ಬಹಳ ಹೆವಿ ಇರಬಾರ್ದು. ಮಧ್ಯದಲ್ಲಿ ಸ್ನ್ಯಾಕ್ಸ್ ಅನ್ನೋದು ನಮಗೆ ಯಾವ ಪೋಷಕಾಂಶಗಳು ಬೇರೆ ಆಹಾರದಲ್ಲಿ ಸಿಗ್ತಾ ಇಲ್ವೋ ಅದನ್ನ ತಗೊಳ್ಳೋ ರೀತಿಯಲ್ಲಿ ಇರಬೇಕು. ಅಂದ್ರೆ ನಾವು ಡ್ರೈ ಫ್ರೂಟ್ಸ್ ಅನ್ನು ತಿನ್ಬಹುದು, ಕೆಲವೊಂದು ಬೀಜಗಳನ್ನು ತಿನ್ಬಹುದು, ಅಥವಾ ಒಂದು ಹಣ್ಣನ್ನು ತಿನ್ಬಹುದು, ಅಥವಾ ತರಕಾರಿ ಸಲಾಡ್ ಅನ್ನ ನಾವು ಮಧ್ಯದಲ್ಲಿ ಸ್ನ್ಯಾಕ್ ಆಗಿ ತಿನ್ಬಹುದು. ಸೊ ಸರಿಯಾದ ರೀತಿಯಲ್ಲಿ ಆಹಾರದ ಆಯ್ಕೆಯನ್ನ ಸರಿಯಾದ ಸಮಯದಲ್ಲಿ ಮಾಡೋದ್ರಿಂದ ನಮ್ಮ ದೇಹದ ರಚನೆ ಸರಿಯಾದ ಕೆಲಸ ಆಗೋದ್ರಿಂದ ನಮ್ಮ ಬೊಜ್ಜು ಕರಗಿಸೋದು ಬಹಳ ಸುಲಭವಾಗಿ ದೇಹಕ್ಕೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ದೇಹ ತೂಕ ಇಳಿಸ್ಲಿಕ್ಕೆ, ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಚಾಲ್ತಿಯಲ್ಲಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ. ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಉಪವಾಸ ಮಾಡೋದನ್ನ ಕಲಿಬೇಕು. ಉದಾಹರಣೆಗೆ, ನಾನು ಬೆಳಿಗ್ಗೆ ತಿಂಡಿ 9 ಗಂಟೆಗೆ ತಿಂತೀನಿ, ಕೊನೆಯ ಆಹಾರ, ನನ್ನ ದಿನದ ಆಹಾರ 7 ಗಂಟೆ ಅಷ್ಟೊತ್ತಿಗೆ ನಾನೆಲ್ಲ ಊಟ ಮುಗಿಸಿರ್ತೀನಿ ಅಂತಂದ್ರೆ ಬೆಳಗ್ಗೆ 9ರಿಂದ ಸಂಜೆ 7 ಗಂಟೆ ತನಕ, ಅಂದ್ರೆ 10 ಗಂಟೆಗಳ ನನ್ನ ಈಟಿಂಗ್ ವಿಂಡೋ ಅಂತ ಹೇಳ್ತೀವಿ. ಅದೇ ರೀತಿ ಸಂಜೆ 7 ಗಂಟೆಯಿಂದ ಮರುದಿನ ಬೆಳಗ್ಗೆ 9 ಗಂಟೆ ತನಕ ಏನನ್ನೂ ತಗೋಬಾರ್ದು. ಕೇವಲ ನೀರು, ಈ ರೀತಿಯಾದಂತಹ ಫ್ಲೂಯಿಡ್ಸ್ ಮಾತ್ರ ತಗೊಂಡ್ರೆ, ಅದರಲ್ಲೂ ಜ್ಯೂಸು ಅಥವಾ ಸಕ್ಕರೆ ಇರುವಂತಹದ್ದು ಯಾವುದೂ ತಗೋಬಾರ್ದು. ಆ ರೀತಿ ಇದ್ದಾಗ ರಾತ್ರಿ ಸಂಜೆ 7 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ ತನಕ, ಅಂದ್ರೆ ಆ 14 ಗಂಟೆಗಳ ಕಾಲ ನನ್ನ ಫಾಸ್ಟಿಂಗ್ ವಿಂಡೋ, ಉಪವಾಸ ಮಾಡುವಂತ ಸಮಯ. ಈ ರೀತಿ ಉಪವಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂತಹ ಬೊಜ್ಜು ಕರಗಿಸ್ಲಿಕ್ಕೆ ನಾವು ಅವಕಾಶ ಕೊಟ್ಟ ಹಾಗಾಗುತ್ತೆ. ಇದರಿಂದ ಬಹಳಷ್ಟು ಉಪಯೋಗಗಳಿದೆ. ಹೇಗೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಈ ಉಪವಾಸ ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ಹೇಗೆ ನಾವು ದೇಹದ ಬೊಜ್ಜನ್ನ ಕರಗಿಸಬಹುದು ಸುಲಭವಾಗಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇದರ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ, ಅದನ್ನ ನೀವು ನೋಡಬಹುದು. ಪ್ರತಿನಿತ್ಯ ಜೀವನದಲ್ಲಿ ಈ ಕಾನ್ಸೆಪ್ಟ್ ಅನ್ನು ಅಳವಡಿಸೋಕೆ 5 ಸುಲಭ ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ. ಮೊದಲನೇದು, ಸರಿಯಾದ ಸಮಯವನ್ನ ಫಿಕ್ಸ್ ಮಾಡಬೇಕು. ಬೆಳಿಗ್ಗೆ ತಿಂಡಿ ಇಷ್ಟೊತ್ತಿಗೆ ತಿಂತೀನಿ, ಮಧ್ಯಾಹ್ನ ಊಟ ಇಷ್ಟೊತ್ತಿಗೆ ಮಾಡ್ತೀನಿ ಅಂತ. ಅದರಿಂದ ಅರ್ಧ ಗಂಟೆ ಆ ಕಡೆ ಆದ್ರೆ ತೊಂದರೆ ಇಲ್ಲ, ಅದಕ್ಕಿಂತ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಒಂದಿನ ಮಿಸ್ ಆದ್ರೂ ತೊಂದರೆ ಇಲ್ಲ, ಮತ್ತೆ ವಾಪಸ್ ಅದೇ ಸಮಯಕ್ಕೆ ಆಹಾರವನ್ನು ತಗೊಳ್ಳಕ್ಕೆ ನಾವು ಟ್ರೈ ಮಾಡಬೇಕು. ನಮ್ಮ ದೇಹದ ಮಾತನ್ನ ಕೇಳಬೇಕು ಅಂತ ಹೇಳ್ತೀವಿ. ಅಂದ್ರೆ ನನ್ಗೆ ಹಶ್ವಾದಾಗ ತಿನ್ಬೇಕು ಸರಿ, ಆದ್ರೆ ತುಂಬಾ ಹಶ್ವಾದ ತನಕ ನಾನು ವೇಟ್ ಮಾಡ್ಬಿಟ್ರೆ ಹೆಚ್ಚು ತಿನ್ನುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಆ ರೀತಿ ಮಾಡಬಾರ್ದು. ಎರಡನೇದು, ಸರಿಯಾದ ರೀತಿಯಲ್ಲಿ ನೀರು ಕುಡಿಬೇಕು. ನಾವು ದೇಹ ತೂಕ ಇಳಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಡಿಮೆ ಅಂದ್ರೆ ಒಂದು 4 ಲೀಟರ್ ನೀರು ಬೇಕು ಅಂತ ಹೇಳ್ತೀವಿ. ಅದರಿಂದ ನೀರು ಕುಡಿಯೋದು ಬಹಳ ಮುಖ್ಯ. ತಪ್ಪು ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಬಾಯಾರಿಕೆಯನ್ನ ಹಶು ಅಂತ ತಿನ್ಕೊಂಡು ಹೆಚ್ಚು ತಿನ್ಲಿಕ್ಕೆ ಹೋಗ್ಬಿಡ್ತಾರೆ, ಅದು ತಪ್ಪು. ನೀರಿನ ಬದಲು ಜ್ಯೂಸ್ ಅನ್ನು ಕುಡಿತಾರೆ, ಅದು ಕೂಡ ತಪ್ಪು. ನೀರು ಅಥವಾ ಗ್ರೀನ್ ಟೀ ಅಥವಾ ಮಜ್ಜಿಗೆ ಈ ರೀತಿ ಕುಡಿದ್ರೆ ಪರವಾಗಿಲ್ಲ. ಮೂರನೇದು, ಮೈಂಡ್ಫುಲ್ ಈಟಿಂಗ್. ನಾವು ತಿನ್ಬೇಕಾದ್ರೆ ನಿಧಾನವಾಗಿ ತಿನ್ಬೇಕು, ಸರಿಯಾದ ರೀತಿಯಲ್ಲಿ ಜಗದು ಒಂದೊಂದು ತುತ್ತನ್ನು ಆಸ್ವಾದಿಸ್ಕೊಂಡು ತಿಂದಾಗ ನನ್ನ ಹೊಟ್ಟೆ ತುಂಬಿತು, ಬೇಗ ತುಂಬಿತು ಅನ್ನುವಂತಹ ಫೀಲಿಂಗ್ ಬರುತ್ತೆ. ನಾವು ಹೆಚ್ಚು ತಿನ್ಲಿಕ್ಕೆ ಹೋಗೋದಿಲ್ಲ, ಕಡಿಮೆಯಲ್ಲೇ ನಮ್ಮ ಹೊಟ್ಟೆ ತುಂಬಿಡುತ್ತೆ. ನಾಲ್ಕನೇದು, ಪೋರ್ಷನ್ ಕಂಟ್ರೋಲ್. ಅಂದ್ರೆ ನಾವೊಂದು ಪ್ಲೇಟ್ ಅನ್ನ 4 ಭಾಗವಾಗಿ ವಿಂಗಡಿಸಿದ್ರೆ ಅರ್ಧ ಭಾಗ 50% ವೆಜಿಟೇಬಲ್ಸ್, ತರಕಾರಿಯಿಂದ ತುಂಬಿದ್ರೆ ಒಳ್ಳೇದು, ಅದು ನಾನ್ ಸ್ಟಾರ್ಚ್ ವೆಜಿಟೇಬಲ್ಸ್ ಒಳ್ಳೇದು ಅಂತ ಹೇಳ್ತೀವಿ. ಇನ್ನು 25% ಭಾಗ ಪ್ರೋಟೀನ್ಸ್ ಇಂದ ಬರಬೇಕು, ಇನ್ನು 25% ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇಂದ ತುಂಬಿರಬೇಕು. ಅವಾಗ ಸಮತೋಲನದ ಆಹಾರ ತಗೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ತೀವಿ. 5ನೇದು, ಪ್ಲಾನ್ ಅಹೆಡ್.
ಅಂದ್ರೆ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡೋದ್ರಿಂದ ಇವತ್ತು ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡ ನಂತರ ಒಂದೊಂದಾಗಿ ತಿಂತ ಹೋಗೋದಕ್ಕಿಂತ ಮೊದಲು ಏನೇನಿದೆ ಇವತ್ತು ಊಟಕ್ಕೆ ಅಂತ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡ್ರೆ ನಾವು ಸರಿಯಾಗಿ ಪ್ಲಾನ್ ಮಾಡ್ಬೋದು. ಇಲ್ಲಾಂದ್ರೆ ಹೆಚ್ಚು ತಿನ್ಬಿಡ್ತೀವಿ. ನಾವು ತಿನ್ಬೇಕಾದ್ರೆ ಅಥವಾ ಇವತ್ತು ಈ ವಾರಕ್ಕೆ ನಾವು ಪ್ಲಾನ್ ಮಾಡಬೇಕು. ಮನೆಯಲ್ಲಿ ಎಲ್ಲಿ ಕಂಡ್ರು ಆರೋಗ್ಯಕರ ಆಯ್ಕೆಗಳೇ ನಮ್ಗೆ ಸಿಗ್ಬೇಕು. ನನ್ಗೆ ಎಲ್ಲಿ ಕಂಡ್ರು ಚಿಪ್ಸ್ ಸಿಗ್ತಾ ಇದೆ, ನನ್ಗೆ ಕರೆದಿರುವಂತಹ ಆಹಾರ ಪದಾರ್ಥ ಸಿಗ್ತಾ ಇದೆ, ಹೆಚ್ಚು ಸ್ವೀಟ್ಸ್ ಗಳು ಕಾಣಿಸ್ತಾ ಇದೆ ನಮ್ಮ ಫ್ರಿಡ್ಜ್ ಓಪನ್ ಮಾಡಿದ ತಕ್ಷಣ ನಾವು ಹೆಚ್ಚು ನಾವು ಈ ರೀತಿಯಾದಂತಹ ಅನಾರೋಗ್ಯಕರ ಆಯ್ಕೆಗಳನ್ನ ಮಾಡ್ತಾ ಹೋದಾಗ ನಮ್ಮ ದೇಹ ತೂಕ ಹೆಚ್ಚಾಗೋದು ಸಹಜ. ಆದ್ರಿಂದ ಈ 5 ಟಿಪ್ಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಆಯ್ಕೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಷಯದ ಬಗ್ಗೆ ಸಾಮಾನ್ಯವಾಗಿ ಇರುವಂತಹ ತಪ್ಪು ಕಲ್ಪನೆಗಳೇನು ಅಂತ ನೋಡ್ತಾ ಹೋಗೋಣ. ಬೆಳಿಗ್ಗೆ ತಿಂಡಿ ತಿನ್ನೋದು ಲೇಟ್ ಆಗ್ಬಿಟ್ರೆ ಅಥವಾ ತಿಂಡಿಯನ್ನ ಬಿಟ್ಬಿಟ್ರೆ ಅಥವಾ ರಾತ್ರಿ ತಿನ್ನೋದು ಲೇಟ್ ಆಗಿ ತಿಂದ್ರೆ ನನ್ನ ದೇಹ ತೂಕ ಹೆಚ್ಚಾಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ನಾವು ಎಷ್ಟೊತ್ತಿಗೆ ತಿಂತೀವಿ ಅನ್ನೋದಕ್ಕಿಂತ ಇನ್ನೂ ಮುಖ್ಯ ಏನ್ ತಿಂತೀವಿ ಮತ್ತು ಎಷ್ಟು ತಿಂತೀವಿ ಅನ್ನೋದು. ಅಂದ್ರೆ ಕ್ಯಾಲರಿ ಡೆಫಿಸಿಟ್ ಇರುವಂತಹ ಆಹಾರ ಮುಖ್ಯ. ನಮ್ಮ ದೇಹ ತೂಕ ಇಳಿಸ್ಬೇಕು, ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು ಅಂತಂದ್ರೆ ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಡೀಟೇಲ್ಸ್ ಅನ್ನು ಹೇಳಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನ ನೋಡ್ಬೋದು. ಕ್ಯಾಲರಿ ಡೆಫಿಸಿಟ್ ಡಯಟ್ ಇರಬೇಕು. ಬೆಳಿಗ್ಗೆ ತಿಂಡಿ ತಿನ್ನೋದು ಲೇಟ್ ಆಯ್ತು ಅಂತ ಹೇಳ್ಕೊಂಡು ತುಂಬಾ ಹಶ್ವಾಗಿದೆ ಅಂತ ಜಾಸ್ತಿ ತಿನ್ನೋದು ತಪ್ಪು. ರಾತ್ರಿ ಲೇಟ್ ಆಗಿ ತಿನ್ಬೇಕಾದ್ರೆ ಟಿವಿ ನೋಡ್ತಾ ಅಥವಾ ಮೊಬೈಲ್ ಅಲ್ಲಿ ಏನೋ ನೋಡ್ತಾ ಎಷ್ಟು ಕಂಟ್ರೋಲ್ ಇಲ್ಲದೆ ತಿನ್ನೋದು ತಪ್ಪು ಅಂತ ಹೇಳ್ತೀವಿ. ಇನ್ನೊಂದು ತಪ್ಪು ಕಲ್ಪನೆ, ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಅನ್ನ ದೇಹ ತೂಕ ಇಳಿಸ್ಬೇಕಾದ್ರೆ ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು ಅಂತ ಅನ್ಕೊಳ್ಳೋದು ತಪ್ಪು. ಕಾರ್ಬೋಹೈಡ್ರೇಟ್ಸ್ ಇಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ, ಅದು ನಮ್ಗೆ ಬೇಕು. ಆದ್ರೆ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಜಾಸ್ತಿ ಬೇಕು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನು ನಾವು ಉಪಯೋಗಿಸಬೇಕು. ಅನ್ಪ್ರಾಸೆಸ್ಡ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ ಇರಬೇಕು. ಮಲ್ಟಿಗ್ರೇನ್ ಹೋಲ್ ಗ್ರೇನ್ಸ್ ಅನ್ನು ಉಪಯೋಗಿಸಬೇಕು. ಮಲ್ಟಿಗ್ರೇನ್ ಹೋಲ್ ಗ್ರೇನ್ ಇರುವಂತಹ ಗೋಧಿ ಹಿಟ್ಟನ್ನ ನಾವು ಅದರಿಂದ ಚಪಾತಿ ಮಾಡ್ಕೊಂಡು ತಿನ್ಬೋದು. ಅದ್ರ ಜೊತೆಯಲ್ಲಿ ಫ್ಯಾಟ್ಸ್ ಒಳ್ಳೇದಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಅಂದ್ರೆ ನಾವು ದೇಹ ತೂಕ ಬೊಜ್ಜನ್ನು ಕರಗಿಸ್ಬೇಕು ಅಂತ ಅನ್ಕೊಂಡು ಇನ್ನೂ ಹೆಚ್ಚು ನಾನು ಬೊಜ್ಜು ಆಗುವಂತಹ ಫ್ಯಾಟ್ಸ್ ಅನ್ನು ತಿನ್ಬಿಟ್ರೆ ಹೇಗೆ ಡಾಕ್ಟ್ರೇ ಅಂತ ಕೇಳ್ತಾರೆ. ಅದು ತಪ್ಪು ಕಲ್ಪನೆ. ಒಳ್ಳೆ ಫ್ಯಾಟ್ಸ್ ನಮ್ಮ ದೇಹಕ್ಕೆ ಬೇಕು. ಒಳ್ಳೆ ಫ್ಯಾಟ್ಸ್ ನಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ? ಅವೊಕ್ಯಾಡೋ, ನಟ್ಸ್ ಇಂದ ಸಿಗುತ್ತೆ, ಬೀಜಗಳಿಂದ ಸಿಗುತ್ತೆ, ಆಲಿವ್ ಆಯಿಲ್ ಇಂದ ಒಳ್ಳೆ ಫ್ಯಾಟ್ ಸಿಗುತ್ತೆ, ಫ್ಯಾಟಿ ಫಿಶ್ ಇಂದ ಸಿಗುತ್ತೆ. ಬಟ್ ಈ ಫ್ಯಾಟ್ಸ್ ಗಳೆಲ್ಲದು ಕ್ಯಾಲರಿ ಡೆನ್ಸ್ ಇರುತ್ತೆ. ಸೊ ನಾವು ಎಷ್ಟು ತಿಂತೀವಿ ಅನ್ನೋದು ಕೂಡ ಅದರಲ್ಲಿ ನಾವು ಕಂಟ್ರೋಲ್ ಇಟ್ಕೊಳ್ಳೋದು ಬಹಳ ಮುಖ್ಯ. ಅದರ ಜೊತೆಯಲ್ಲಿ ನಾವು ಕೇವಲ ಆಹಾರದಿಂದ ಮಾತ್ರ ನನ್ನ ಬೊಜ್ಜನ್ನ ಕರಗಿಸ್ಬಿಡ್ತೀನಿ ಅಂತ ಅನ್ಕೊಳ್ಳೋದು ತಪ್ಪು. ಕೇವಲ ಆಹಾರ ಮಾತ್ರ ಅಲ್ಲ, ನನ್ನ ಮಾನಸಿಕ ಒತ್ತಡ ಕಡಿಮೆ ಇರಬೇಕು, ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡಬೇಕು, ಎಷ್ಟು ವಾಕಿಂಗ್ ಮಾಡಬೇಕು, ಇವೆಲ್ಲವೂ ಕೂಡ ಬಹಳ ಮುಖ್ಯ. ಅದೇ ಕಾರಣದಿಂದ ಸರಿಯಾದ ಸಮತೋಲನದ ಅಪ್ರೋಚ್ ಇದ್ರೆ, ಅಂದ್ರೆ ಬ್ಯಾಲೆನ್ಸ್ಡ್ ಅಪ್ರೋಚ್ ಇದ್ರೆ ಬಹಳ ಚೆನ್ನಾಗಿ ನಮ್ಮ ದೇಹ ತೂಕವನ್ನ ಇಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ ನಾವು ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ, ದೇಹ ತೂಕ ಕಡಿಮೆ ಮಾಡ್ಲಿಕ್ಕೆ ಎಷ್ಟೊತ್ತಿಗೆ ಆಹಾರ ತಿನ್ಬೇಕು, ಎಷ್ಟು ಆಹಾರ ತಿನ್ಬೇಕು, ಸರಿಯಾದ ಸಮಯದಲ್ಲಿ ತಿಂಡಿ ಊಟವನ್ನ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಅದರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳೇನು ಅನ್ನೋ ತರ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.